ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಭಗವಂತ ನಿಮಗೂ ನಿಮ್ಮ ಕುಟುಂಬದವರಿಗೂ ಆಯುಷು, ಆರೋಗ್ಯ, ಸಂಪತ್ತು, ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ NCM ಕಾರ್ಟೂನ್ ಚಾನೆಲ್ ಕಡೆಯಿಂದ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮತ್ತು ನಾನು ಇನ್ನೊಂದು ವಿಷಯ ಹೇಳ್ಬೇಕಂತ ಬಂದಿದ್ದೀನಿ. ಒಬ್ಬೊಬ್ಬರು ಬೇಜಾರು ಮಾಡ್ಕೊತಾರೆ, ಒಬ್ಬೊಬ್ರು ಒಂದೊಂದು ಥರ ತಿಳ್ಕೊತಾರೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಏನಂತಂದರೆ ನನಗೆ ಸ್ಟೋರಿ ಸಂಭಾಷಣೆ ಮಾಡೋಕ್ಕೆ ಬರ್ತಾ ಇಲ್ವೋ ಅಥವಾ ನಿಮಗೆ ನೋಡೋಕ್ಕೆ ಇಷ್ಟ ಇಲ್ವೋ ನನಗಂತೂ ಗೊತ್ತಿಲ್ಲ. ಈ ಸ್ವಲ್ಪ ದಿವಸ ನೋಡ್ತೀನಿ, ಸ್ವಲ್ಪ ದಿನ ನೋಡಿ ಚಾನೆಲ್ ಸ್ಟಾಪ್ ಮಾಡಿ ಆರಾಮಾಗಿ ಇಟ್ಬಿಡೋಣ ಅಂತಿದ್ದೀನಿ. ಏನು ಎಷ್ಟು ವೀಡಿಯೋಸ್ ಹಾಕಿದ್ರು ನೋಡೋದೇ ಇಲ್ಲ. ಅದರಲ್ಲೂ ಶಾನ್ಭೋಗ್ರ ಕುಟುಂಬ ಬಿಟ್ಟು ಬೇರೆ ಕುಟುಂಬದವರು ಬಂದರೆ ಎತ್ತಿತ್ತು ನೋಡೋದೇ ಇಲ್ಲ. ಎಷ್ಟಂತ ಅವ್ರದ್ದೇ ಸ್ಟೋರಿ ಹೇಳೋಕ್ಕಾಗುತ್ತೆ ಹೇಳಿ? ಬೋರ್ ಆಗಲ್ವಾ ಒಬ್ರದ್ದೇ ಸ್ಟೋರಿ ಮಾಡ್ತಿದ್ರೆ? ಇರಲಿ ಅಂತ ಕಾಮಿಡಿ ಸ್ಟೋರಿಗಳು ಯಾವ್ಯಾವುದಾದ್ರೂ ತೊಗೊಂಡ್ರೆ ನೋಡೋದೇ ಇಲ್ಲ. ಶಾನ್ಭೋಗ್ರು ಫ್ಯಾಮಿಲಿ ಸ್ಟೋರಿ ಬಿಟ್ಟರೆ ಬೇರೆ ಸ್ಟೋರಿನೇ ನೋಡೋಲ್ಲ. ಸುಮ್ಮನೆ ನನಗೂ ಯಾಕೆ ರಿಸ್ಕ್ ತೊಗೊಳ್ಳೋದು? ಸ್ವಲ್ಪ ದಿವಸ ನೋಡ್ತೀನಿ, ಸ್ಟಾಪ್ ಮಾಡ್ತೀನಿ. ಸಾವಿತ್ರಿ, ಏನು ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಬಾ ಬಾ, ಮನೆ ಹೋಗಿ ಕ್ಲೀನ್ ಮಾಡೋಣ ಬಾ. ಮಾವ ಬಾ ಅಂದ್ರೆ ಬರ್ಬೇಕು ನೀನು. ಮಾವನ್ ಬರಲಿರು ಮಾವ, ಮಾವನ್ ಕೇಳ್ಬಿಟ್ಟು ಹೋಗೋಣ. ಯಾರನ್ನೂ ಕೇಳೋದು ಬೇಕಾಗಿಲ್ಲ. ಯಾವಾಗಲೂ ಒಬ್ರ ಕೈಗೆ ಅನ್ಸ್ಕೊಂಡಿರೋಕ್ಕಾಗಲ್ಲ. ಬಾ. ಇವಳೇಳಿ ಬರ್ತಾಳೆ, ಹೋಗು. ಚೆನ್ನಾಗಿ ಪಳ್ಕೊಂಬಿಟ್ಟವಳೆ ತಿಂದು ತಿಂದು. ಇವಳೇಳಿ ಬರ್ತಾಳೆ. ಸಾವಿತ್ರಿ ಹೋಯ್ತು ಪೀಡೆ. ಏನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾನೆ, ತಂಗಿ ಮಗಳು ಅಂತ. ನೀನೇನು ಕವಳಿಂದ ಹೋಗ್ತಾ ಇರೋದು? ಬೀಳ್ಬೇಕೇನ ಏಟಕ್ಲಿಂಕ? ನೀನೇ ತಗೋತಾ ಇರೋದ? ಹಾಂ, ಅಳುವಾದ್ರೆ ಓತಾಳೆ, ನೀನು ಇಲ್ಲೇ ಇದೆ. ಬಾಯ್ ಮುಚ್ಕೊಂಡು ಹೋಗಿ ಇಲ್ಲಿಂದ. ಬಾರೆ ನೀನ್ ಎತ್ತೋದೈತಿಯಾ? ನೀನ್ ಇಲ್ಲೇ ಇರ್ಬೇಕು. ಚೈತನ್ಯ ನಿಂಕ ಏಟ್ಗ್ಲ ಏ ರಾಮ, ನೋಡ್ದಾ? ಹೌದು ನಡಮ್ಮ, ಹೊಳ್ಕ ನೀನ ಅಷ್ಟೇನು ಯಾರ ಹತ್ರ ನೋಡ್ಕೊಂಡು ನಮ್ಗೆ ಬೇಕು. ಸಾವಿತ್ರಿ ಬಾ ಬಾ, ಇಲ್ಲಿ ಗುಡಿಸ್ಕೊಂಬರನ್ ಬಾ. ಅಯ್ಯೋ ಅದಕ್ಕೆ ಅಂತೇಳಿ ಏನ್ ಮಾಡ್ತಾ ಇದ್ದೀರಾ? ಗುಡ್ಸ್ಲಿ ಅಯ್ಯೋ ಆದಿ ಎದ್ದೇಳಪ್ಪ, ಎದ್ದೇಳ. ಮನೆ ಯಾಕೆ ಹಂಗೆ ನೆಲ್ದಾಗ ಬಿದ್ದಿರೋದು ನೀನು? ಅದಕ್ಕಾಗಪ್ಪ ಕಸ ಗುಡ್ಸೋದು? ನಿಮ್ ತಾತನ ಮನ್ಸಕ್ ನೋವು ತಿಂತದೇನೋ ಅಂತಪ್ಪ. ತಾತನ್ಕ ಬೇರೆ ಹೋಗೋದೆಲ್ಲ ಅದೆಲ್ಲ ಇಷ್ಟ ಇಲ್ಲ. ನಾವೇನ್ ಬೇರೆ ಮನೆ ಬಂದಿಲ್ಲಮ್ಮ, ಸ್ವಲ್ಪ ದಿನ ಅತ್ತೆ ಸುಮ್ಮನೆ. ಅಂತದಿಕ್ಕ ಬುದ್ಧಿ ತತ್ತ. ನಾನು ಅಣ್ಣ ಹತ್ರ ಮಾತಾಡ್ತೀನಿ ಆಯ್ತಾ? ಸರಿನಪ್ಪ, ಆಯ್ತು. ಆದಿತ್ಯಂತ್ರ ಪೂಜೆ ಮಾಡಕ್ಕೆ ಇದೆಲ್ಲ ಬೇಕಲ್ಲ, ಬೇಳೆ ತಂದೆ. ಬೇಟ ಕಿತಾಬರನ್ನ ನರಿ ನಾನು ನೋಯಿ
ಇದ್ಯಾಕ ಇಲ್ಲಿ ತಂದಿಕ್ಕಿದ್ಯಾ ಬಾಗಿಲ? ಇನ್ನೆಲ್ಲಿ ಇಕ್ಬೇಕಾ? ಎಲ್ಲಿ ಇಕ್ಬೇಕಲ್ಲ? ಅಲ್ಲ ಇದ್ಯಾಕ ಬಾಗಿಲು ತಂದು ಈ ಕಡೆಗೆ ಇಕ್ಕಿರೋದು ನೀನು? ಆ ಕಡೆ ಇತ್ತು ತಾನೆ ತೆಗೆ ಫಸ್ಟ್. ನಾನು ಇಷ್ಟ, ನಾನು ಎಲ್ಲ ಇಟ್ಕೊಂತೀನಿ. ನಿಂಗೆ ಯಾಕೆ ನಿಂಕ? ಹಾಂ, ನಿಮ್ದೇನಿದ್ರು ಅರ್ಥ ಅಷ್ಟೇ. ಆ ಕಡೆಗೆ ಹೋಗಿ ಏನೋ ಮಾಡ್ಕೊಳ್ರಿ, ಈ ಕಡೆಗೆ ನಮ್ದು. ನೀನು ಮಾತಾಡೋಂಗಿಲ್ಲ. ಮಾತಾಡಿದ್ದೆ ಅಂದ್ರೆ ಬೀಳ್ತಾವೆ ಇಟ್ಗಳು. ತೆಗೆ ಬಾಕ್ಲ, ತೆಗೆ ಮಾನವಾಗ ಬಾಕ್ಲ. ಏಯ್ ಹೋಗ. ಸಾವಿತ್ರಿ ಬಾ, ಮುಗ್ಗ ಇಲ್ಲೆಲ್ಲ ತೊಳೆದ್ಬಿಟ್ಟು ಮುಗ್ಗಾಕಿ ಅಂತ ಬಾ. ಅಲ್ಲ ಇವ್ನು ನೋಡ್ದಂಗೆ ಬಾಕ್ಲ ಎತ್ಕೊಂಬಂದು ಈ ಕಡೆಗೆ ಇಕ್ಕಿರೋದು. ಇನ್ನ ಅಲ್ಲೇ ಇದೆಯಾ? ಬರ್ತೀನಿರೋ. ಬಾಕ್ಲ ತಲೆ ಮೇಲೆ ಹಾಕ್ತೀನಿರೋ ನಿಂಕ. ಬಾಕುಲ ಏನೇ ಅದು? ಅಲ್ಲ ನೋಡಕೋ, ಬಾಗಿಲು ಮುಂದೆ ಐತೆ ಬಾಗಿಲು ತಂದಿಕ್ಕಿರೋದಿನ. ಅಯ್ಯೋ ಬೇರೆ ಹೋಗು ಅಂತ ಇದ್ದಲ್ಲಮ್ಮ. ಇನ್ನೇನು ಮಾಡೋಕ್ಕಾಗ್ತದೆ? ಅವರು ನೆಮ್ಮದಿ ಆಗಿರ್ತಾರೆ, ಇತ್ತು ನೀನು ನೆಮ್ಮದಿ ಆಗಿರ್ತೀಯ ಬಿಡು. ಏನು ಅವ್ರ ಪಾಡು, ಅವ್ರೇನ ಮಾಡ್ಕೊಳ್ಳಿ ಬಾ, ಅವ್ರ ಪಾಡು ಬಾ. ಅಯ್ಯೋ ಇದು ನಮ್ಮ ಮನೇನ ಬೇರೆಯವ್ರ ಮನೇನ? ನಾನು ರಬ್ಬಿ ತಪ್ಪಿ ಎಲ್ಲಿಗೆ ಬಂದ್ಬಿಟ್ಟಿದ್ದೀನಿ? ಹಾಂ, ಈಗ ನಮ್ಮ ಅಮ್ಮ ಜೊತೆ ಇಲ್ಲೇ ಅವಳೆ. ಓಹೋ ಏನಪ್ಪ ಈ ಬಿಸಾಗಿ ಹಿಂಗಿದಾಗಿಸ್ತಾಳೆ. ಬಾಗ್ಲಕ್ಕಮ್ಮ ಇಲ್ಲಿಕ್ಕಿದ್ಯಾ ಬಾಗ್ಲ ಎದುರ್ಕಂತ ಅಮ್ಮ ಜೊತೆ? ನಾನು ಇಕ್ಕಿನ ಸರೋಜೆ. ಯಾಕೆ ಸಿಕ್ಕೋನೆ? ನಾವು ಬೇರೆ ಬಂದ್ರಿ. ನಿಮ್ಮ ಯಜಮಾನು ನಿಮ್ಮ ಅತ್ತೆ ಹೇಳಿದ್ರು ನೀವು ಬೇರೆ ಹೋಗ್ರಿ ಅಂತ. ಅದಕ್ಕೆ ನಾನು ನನ್ನ ಹೆಂಡ್ರು ನನ್ನ ಮಕ್ಕಳು ಬೇರೆ ಬಂದ್ಬಿಟ್ರಮ್ಮ. ನಮ್ಮಿಂದ ಬಲವಾದಂಥವ್ರಗ ಅದಕ್ಕೆ ಬೇರೆ ಬಂದ್ಬಿಟ್ರಿ. ಅಯ್ಯೋ ಪುಣ್ಯ ಮಾಡಿದ್ವಿ ಬಿಡಪ್ಪ ನೀನು ನೀನೇನ್ರು. ನನಗೂ ವನವಾಸ ಆ ಕೊಂಪೆಗ ವನವಾಸ. ನಮ್ಮ ಅತ್ತೆ ಹತ್ರ ನಾನು ಹೇಗ್ಬೇಕು, ಏನು ಮಾಡೋಕ್ಕಾಗ್ತದೆ? ಸಾಧ್ರತೆ ಅಲ್ಲ, ಬಿಟ್ಕೊಳಕ್ಕಾಗಲ್ಲ. ಹೋಗ್ಲಿ ಬಿಡು, ಪುಣ್ಯ ಮಾಡಿದ್ದೀರಿ. ಆನಕ್ಕ ಪೂಜೆ ಮಾಡ್ತೀರಿ, ಬಂದ್ಬಿಡು. ಪ್ರಸಾದ ಇಸ್ಕೊಳಕ್ಕ ಬರ್ತೀನಿ. ಅಲ್ಲೇ ಇರುವಂತಂದ್ರು ಇದು ಬಿಡ್ತೀನಿ. ನೀನು ಇದ್ದಿತ್ತಾವ ಹೇಳ್ಕೊಂಡ್ರೆ ಬೆಂಕಿ. ನಮ್ಮ ಮನೆಗೆ ಬರಬೇಡ. ನೀನು ನಿಮ್ಮ ಅತ್ತೆ ಅಲ್ಲೇ ಇರ್ರಿ. ಹೆಂಗ ಮಗನ ಸೊಸೆನ ಬೇರೆ ಕಳಿಸ್ಬಿಟ್ಟೇನಮ್ಮ? ಬೇರೆ ಕಳಿಸ್ಬಿಟ್ಟ? ಮುದಿಗೆ ಇರಿ. ನಾನು ಹೋಗ್ರಿ ಸೊಸೆ ಹಂಗೆ ಮಲ್ಕೊಂತಿದ್ದಾಳಿ. ಹೋಗು. ಲೇ, ಸಾರು ಮಾಡ್ಬೇಕೆ? ಸಾರು ಬೆಳಗ್ಗೆ ಅವಳು ಚಿತ್ರಾನ್ನ ಮಾಡಿದ್ಲು, ಇವಾಗ ಸಾರು ಮಾಡಿದ್ರೆ ಆಯ್ತು ಬಿಡು. ಅನ್ನ ಅದಲ್ಲ, ಅದಕ್ಕೆ ಮಜ್ಜಿಗೆ ಹಾಕೊಂಡು ಊಟ ತಿನ್ನು. ಸಾಯಂಕಾಲನ ಯಾವಾಗಾರ ಮಾಡ್ತೀನಿ. ಏನು ಬರ್ತಾ ಇರೋದು ಇಬ್ರು? ಏನಕ್ಕಪ್ಪ ರಾಮ? ಅದೇ ಎತ್ತ ನೀವು ಓದ್ತಾ ಇರೋದು? ವಾ ಹೌದೇನಾ? ಸರಪ್ಪ, ಸರಿ ಹೊರಡ್ಬಿಟ್ಟು ನಮಗೆಲ್ಲ ಕ್ಲೀನ್ ಮಾಡ್ತಾವನೇನಾ? ಎಲ್ಲ 2 ದಿವಸ ಆಯ್ತು. ಇನ್ನೇನು ಮಾಡೋಕ್ಕಾಗ್ತದೆ? ಅವಳು ಬುದ್ಧಿ ಕಲಿಯೋರ್ಗು ನಾವು ಮನೆಗಿರೋಣ. ನೀವೇನು ಬೇಜಾರು ಮಾಡ್ಕೊಂಬೇಡ್ರಿ. ಹೇಳ್ತೀನಿ ನಾನು ಸಾವಿತ್ರಮ್ಮನ ಕೇಳ್ತೀನಿ. ನೀವು ತಗೊಂಬೋಗ್ರಿ. ಆ ಮನೆಗೆ ಅಂಬುಜಿನೂ ದೊಡ್ಡವನು ಇಬ್ಬರೇ ಇರ್ಲಿ, ಹೋಗ್ರಿ. ಇನ್ನೆಲ್ಲ ಈ ಮನೆಗೆ ಇರ್ಲಿ. ಬರ್ತದೆ. ಸರಿ ಹೋಗಿ ತಗೊಂಬೋಗ್ರಪ್ಪ. ಸರಿ, ನನ್ನ ಮನೆ ಹತ್ರ ಬರ್ತೀನಿ, ನೀವು ಹೋಗ್ರಿ. ಎಲ್ಲರಿಗೂ ನಮಸ್ಕಾರನಪ್ಪ. ನಮ್ಮ ಚಾನಲ್ ಈ ನಡುವೆ ಜಾಸ್ತಿನೇ ಇದಾಗ್ತೈತೆ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಚಾನಲ್ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಮಾಡೋದು? ವ್ಯೂಸೇ ಬರಲ್ಲ, ಯಾರು ನೋಡಲ್ಲ ಅಂತಂದರೆ ಏನು ಮಾಡೋದು? ಇವಾಗ ಶಾನ್ ಬೊಗ್ರು ಸ್ಟೋರಿನೇ ಎಷ್ಟು ದಿನ ಅಂತ ಎಳೆಯೋಕ್ಕಾಗ್ತೈತೆ? ನೀವೇ ಹೇಳ್ರಿ, ಎಷ್ಟು ದಿನ ಅಂತ ಎಳೆಯೋಕ್ಕಾಗ್ತೈತೆ? ಬರೀ ಆ ಸ್ಟೋರಿ ಬಂದ್ರೇ ನೋಡ್ತೀರಾ, ಬೇರೆ ಸ್ಟೋರಿ ನೋಡಲ್ಲ. ಒಂದು ಸ್ಟೋರಿ ಅಂದಮೇಲೆ 4-5 ಜನ ಇದ್ರೇ ಸ್ಟೋರಿ ಇಕ್ಕ ಲಕ್ಷಣ. ಬರೀ ಅವರೇ ಜಗಳ ರಗಳೆ ಮಾಡ್ಕೊಂಡು ಇದ್ದರೆ ಬೇಜಾರತೈತೆ ನಿಮ್ಗೂ. ಏನೋ ನೋಡಿರಿ, ಮನ್ಸು ಮಾಡಿರಿ, ಸಪೋರ್ಟ್ ಮಾಡಿರಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಪ್ಪ. ಸಬ್ಸ್ಕ್ರೈಬರ್ ಅಂತೂ ಇಲ್ಲ, ಅದಾದರೂ ಸಪೋರ್ಟ್ ಮಾಡಿರಿ.